ತಡರಾತ್ರಿ ಸೈಲೆಂಟ್ ಆಗಿ ಬಂತು, ನಾಯಿಯನ್ನ ಹೊತ್ತೊಯ್ತು ಚಿರತೆ. ಬನ್ನೇರುಘಟ್ಟ ಸಮೀಪದ ಸಂಪಿಗೆಹಳ್ಳಿ ಬಳಿ ನಡೆದ ಘಟನೆ. ತಡರಾತ್ರಿ ಸೈಲೆಂಟ್ ಆಗಿ ಬಂತು, ನಾಯಿಯನ್ನ ಹೊತ್ಕೊಂಡು ಹೋಗಿದೆ ಚಿರತೆ. ಬನ್ನೇರುಘಟ್ಟ ಸಮೀಪದ ಸಂಪಿಗೆಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಬಳಿಯ ಸಂಪಿಗೆಹಳ್ಳಿಯಲ್ಲಿ ಏಕಾಏಕಿ ಕಡಿಮೆಯಾಗಿತ್ತು ನಾಯಿಗಳ ಸಂಖ್ಯೆ. ಅನುಮಾನಗೊಂಡು ಸಿಸಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದ್ದಾರೆ ಗ್ರಾಮಸ್ಥರು. ನಾಯಿಗಳನ್ನ ಚಿರತೆ ಬೇಟೆಯಾಡ್ತಾ ಇರುವುದು ಸಿಸಿಟಿವಿಯಲ್ಲಿ ಬೆಳಕಿಗೆ ಬಂದಿದೆ. ನಾಯಿಯನ್ನ ಚಿರತೆ ಹೊತ್ತೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆ ಬಗ್ಗೆ ಎಚ್ಚರದಿಂದ ಇರಿ ಅಂತ ಅರಣ್ಯ ಅಧಿಕಾರಿಗಳು ಕೂಡ ಈಗ ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮಸ್ಥರಿಗೆ. ಸೈಲೆಂಟ್ ಆಗಿಯೇ ಬಂದ ಚಿರತೆ ಈಗ ನಾಯಿಯನ್ನ ಹೊತ್ಕೊಂಡು ಹೋಗಿದೆ. ಬನ್ನೇರುಘಟ್ಟ ಸಮೀಪದ ಸಂಪಿಗೆಹಳ್ಳಿಯಲ್ಲಿ ಒಂದು ಘಟನೆ ನಡೆದಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವ ಹಾಗೆ ಈಗ ಚಿರತೆ ಬಂದು ಮಲಗಿದ್ದಂತಹ ನಾಯಿಯನ್ನ ಹೊತ್ತೊಯ್ಯುತ್ತೆ. ಈ ಒಂದು ಘಟನೆ ನಡೆದಿರುವಂತದ್ದು ಸಂಪಿಗೆಹಳ್ಳಿಯಲ್ಲಿ, ಬನ್ನೇರುಘಟ್ಟದ ಬಳಿ ಇರುವಂತಹ ಸಂಪಿಗೆಹಳ್ಳಿ ಗ್ರಾಮದಲ್ಲಿ ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ಚಿರತೆ ಬರ್ತಾ ಇರುವಂತಹ ವಿಜುವಲ್ ಬರುತ್ತೆ. ಚಿರತೆ ಮನೆಯ ಮುಂಭಾಗದಲ್ಲಿ ಅಥವಾ ಬೀದಿಯ ಬಳಿ ಮಲಗಿರುವಂತಹ ಬೀದಿ ನಾಯಿಯನ್ನ ಹೊತ್ಕೊಂಡು ಒಯ್ದಿರುವಂತಹ ದೃಶ್ಯ ಇದು. ಬನ್ನೇರುಘಟ್ಟದ ಒಂದು ಸಂಪಿಗೆಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. 2 ಗಂಟೆ ಆಗಿತ್ತು, ಮಿಡ್ ನೈಟು. ಅವಾಗ ಬಂದು ಇಲ್ಲಿ ಇದೇ ಪ್ಲೇಸಿಗೆ ಬಂದುಬಿಟ್ಟು ನಮ್ಮ ನಾಯಿಗಳಿದ್ದಾವೆ, 2-3 ನಾಯಿಗಳು ಇಲ್ಲೇ ಮಲಗಿದ್ರು. ನಾಯಿಗಳು ಎತ್ಕೊಂಡು ಹೋಗಿದೆ ಬಂದು ನೈಟ್. ಅಂದರೆ ಹೇಳ್ತಿದ್ರು ನಮಗೆ ಚಿರತೆ ಬರುತ್ತೆ ಅಂತ ಹೇಳ್ತಿದ್ರು, ಹೇಳಿದ್ದಾರೆ ನಾಯಿಗಳು ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಅದು ಕ್ಯಾಮ್ರಾದಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದೆ. ಕೇಳಿದ್ದೀವಿ, ಕಾಣಿಸುತ್ತೆ ಅಂತ ಕೇಳಿದ್ದೀವಿ, ಅಲ್ಲೆಲ್ಲ ಬರುತ್ತೆ ಹೋಗುತ್ತೆ ಅಂತೆಲ್ಲ ಕೇಳಿದ್ದೀವಿ, ನಂಬ್ತಿರ್ಲಿಲ್ಲ. 9ನೇ ತಾರೀಕು ನೈಟು ನೋಡಿದ್ದು. 2 ಗಂಟೆ ಆಗಿತ್ತು, ಮಿಡ್ ನೈಟು. ಅವಾಗ ಬಂದು ಇಲ್ಲಿ ಇದೇ ಪ್ಲೇಸಿಗೆ ಬಂದುಬಿಟ್ಟು ನಮ್ಮ ನಾಯಿಗಳಿದ್ದಾವೆ, 2-3 ನಾಯಿಗಳು ಇಲ್ಲೇ ಮಲಗಿದ್ರು. ನಾಯಿಗಳು ಎತ್ಕೊಂಡು ಹೋಗಿದೆ ಬಂದು ನೈಟ್. ಅಂದರೆ ಹೇಳ್ತಿದ್ರು ನಮಗೆ ಚಿರತೆ ಬರುತ್ತೆ ಅಂತ ಹೇಳ್ತಿದ್ರು, ಹೇಳಿದ್ದಾರೆ ನಾಯಿಗಳು ಮಿಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಅದು ಕ್ಯಾಮ್ರಾದಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದೆ. ಕೇಳಿದ್ದೀವಿ, ಕಾಣಿಸುತ್ತೆ ಅಂತ ಕೇಳಿದ್ದೀವಿ, ಅಲ್ಲೆಲ್ಲ ಬರುತ್ತೆ ಹೋಗುತ್ತೆ ಅಂತೆಲ್ಲ ಕೇಳಿದ್ದೀವಿ, ನಂಬ್ತಿರ್ಲಿಲ್ಲ. 9ನೇ ತಾರೀಕು ನೈಟು ನೋಡಿದ್ದು.